ಹಿಲ್ಸ್ ನಲ್ಲಿ ಹುಲಿಗಳ ಸಾವಾಗಿತ್ತಲ್ಲ, ಆ ಕೇಸ್ ನಲ್ಲಿ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ವಿಷ ಪ್ರಾಶನದಿಂದ ಹುಲಿಗಳು ಸಾವನ್ನಪ್ಪಿರೋದು ದೃಢವಾಗಿದೆ. ಅಂದ್ರೆ ವಿಷ ಬೆರೆತ ಹಸು ಮಾಂಸವನ್ನ ಹುಲಿಗಳು ತಿಂದು ಸಾವನ್ನಪ್ಪಿದಾವೆ ಅಂತ. ಯಾವ ವಿಷ ಅನ್ನೋದು ಲ್ಯಾಬ್ ವರದಿ ಬಳಿಕ ಮತ್ತೆ ಮಾಹಿತಿ ಬಹಿರಂಗ ಆಗ್ಬೇಕಾಗಿದೆ. ಈಗ ಫಸ್ಟ್ ಸ್ಟೆಪ್ ಅಲ್ಲಿ ಗೊತ್ತಾಗಿರೋದು, ಹೌದು ಪಾಯ್ಸನ್ ಸಿಕ್ಕಿದೆ ಹುಲಿಯ ಹೊಟ್ಟೆ ಒಳಗೆ. ಅಂದ್ರೆ ಅದು ಮಾಂಸ ತಿಂದಿತ್ತಲ್ಲ, ಆ ಮಾಂಸಕ್ಕೆ ವಿಷ ಬೆರ್ತಿದೆ, ಪಾಯ್ಸನ್ ಇತ್ತು ಅದ್ರಲ್ಲಿ ಏನ್ ಗೊತ್ತಾಗಿದೆ. ಬಟ್ ಯಾವ ಕೆಮಿಕಲ್ ಅದು ಅನ್ನುವಂಥದ್ದು ಮತ್ತೆ ನೆಕ್ಸ್ಟ್ ರಿಪೋರ್ಟ್ ಅಲ್ಲಿ ಸಿಗಬೇಕಾಗಿದೆ. ಹುಲಿಗಳ ಸಾವಿನ ಬಗ್ಗೆ ಸಿಸಿಎಫ್ ಹಿರಾಲಾಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 3 ದಿನಗಳ ಹಿಂದೆಯೇ ಹುಲಿಗಳು ಸಾವನ್ನಪ್ಪಿವೆ, ಆದ್ರಿಂದ 1 ದಿನದ ಬಳಿಕ ಹುಲಿ ಸಾವಿನ ಬಗ್ಗೆ ಮಾಹಿತಿ ಸಿಕ್ಕಿದೆ, ಅಂದ್ರೆ ಲೇಟ್ ಆಗಿ ಸಿಕ್ಕಿದೆ. ಹುಲಿ ಮತ್ತು ಹಸುವಿನ ಎಲ್ಲಾ ಅಂಗಾಂಗವನ್ನ ಲ್ಯಾಬ್ಗೆ ರವಾನೆ ಮಾಡಿದ್ದಾರೆ. ಹಸುವಿನ ಮಾಲೀಕರ ಬಗ್ಗೆ ತನಿಖೆ ತೀವ್ರಗೊಂಡಿದೆ. ಹಸು ಯಾರ್ದು ಅಂತ ಗೊತ್ತಾಗಿಲ್ಲ, ಅದ್ ನಮ್ಮ ರಾಜ್ಯದ್ದೇನೋ ಅಥವಾ ಅಕ್ಕಪಕ್ಕದಿಂದ ತಮಿಳುನಾಡಿನಿಂದ ಏನಾದ್ರು ಬಂದಿದ್ಯೋ ಏನು ಎತ್ತ ಅಂತ ಗೊತ್ತಿಲ್ಲ. ತಮಿಳುನಾಡಿಗೂ ಎಸ್ ಇದೆ ಅನುಮಾನ ಇರೋದು. ತಮಿಳುನಾಡಿಗೂ ಲಿಂಕ್ ಏನಾದ್ರೂ ಇದೆಯಾ? ಲಿಂಕ್ ಇದೆಯಾ ಅಂದ್ರೆ ಅರ್ಥ ಹಸು ನಮ್ಮ ರಾಜ್ಯದಲ್ವಾ ಬೇರೆ ರಾಜ್ಯದ ಅಂತ. ಮತ್ತು ಗಸ್ತು ಯಾರು ತಿರುಗ್ತಾ ಇರ್ಲಿಲ್ವಾ ಅಲ್ಲಿ ಅಂದ್ರೆ ಇಲ್ಲ, ಅವ್ರಿಗೇನೋ ಸಂಬಳ ಕೊಟ್ಟಿರ್ಲಿಲ್ವಂತೆ, 2-3 ದಿನದಿಂದ ಅವ್ರು ಬಂದೇ ಇಲ್ವಂತೆ. ಪ್ರಶ್ನೆ, ಹಸುವಿನ ಮಾಂಸ ತಿಂದು ಹುಲಿ ಸಾವನ್ನಪ್ಪಿದೆ ಅಂದ್ರೆ ಹಸುವಿಗೆ ವಿಷ ಪ್ರಾಶನ ಮಾಡಿದವರು ಯಾರು ಮತ್ತು ಯಾಕೆ? ಅವರ ಇಂಟೆನ್ಷನ್ ಏನಾಗಿತ್ತು? ಅಥವಾ ಇದೆಲ್ಲಾದ್ರೂ ಈ ಹಸು ಅದೇ ಈಗ ಕೆಮಿಕಲ್ ಸ್ಪ್ರೇ ಮಾಡಿರ್ತಾರಲ್ಲ ಕಳೆನಾಶಕ, ಅಂತಹ ಹುಲ್ಲನ್ನೇನಾದ್ರೂ ತಿಂದು ಆಲ್ರೆಡಿ ಬಳಲಿ ಹೋಗ್ತಾ ಇತ್ತು, ಅದನ್ನೇನಾದ್ರೂ ಈ ಹುಲಿಗಳು, ಯಾಕಂದ್ರೆ ತಾಯಿ ಹುಲಿ ಮಾತ್ರ ಬೇಟೆಯಾಡಿಲ್ಲ, ತಾಯಿ ಹುಲಿ ಜೊತೆಗೆ ಮರಿಗಳು ಕೂಡ ಬೇಟೆಯಾಡಿದ್ದಾವೆ. ಅಂದ್ರೆ ಅವಕ್ಕೆ ಅಷ್ಟೊಂದು ಸುಲಭ ಇರಲ್ಲ ಒಂದು ಹಸುವನ್ನ ಬೇಟೆಯಾಡೋದು. ಈಸಿಯಾಗಿ ಹಸು ಸಿಕ್ಕಿದೆ ಅಂದ್ರೆ ಬಹುಶಃ ಇದೇನಾದ್ರು ಕಳೆನಾಶಕ ಹೊಡೆದಿದ್ದು ಹುಲ್ಲನ್ನು ತಿಂದು ಪೂರ್ತಿ ಅಸ್ವಸ್ಥವಾಗಿತ್ತ, ಆ ಟೈಮಲ್ಲಿ ಏನಾದ್ರು ಬೇಟೆ ಆಡಿದ್ವಾ, ಆ ಮಾಂಸ ತಿಂದು ಇವು ಕೂಡ ಸತ್ವಾ, ಇಂಥದ್ದು 2-3 ಹಾಗಾಗಿರ್ಬೋದಾ ಹೀಗಾಗಿರ್ಬೋದಾ ಅನ್ನುವಂತಹ ಅನುಮಾನ ಇದೆ. ಉತ್ತರ ಇನ್ ಮುಂದಕ್ಕಷ್ಟೇ ಗೊತ್ತಾಗ್ಬೇಕಾಗಿದೆ. ಈಗ ಹಸುವಿಗೆ ವಿಷ ಪ್ರಾಶನ ಮಾಡಿಸಿದ್ಯಾರು ಮತ್ತು ಯಾಕೆ, ಅಥವಾ ಹಸುವೆ ಎಲ್ಲಾದ್ರೂ ಒಂದು ಕಳೆನಾಶಕ ಹೊಡೆದಿರೋ ಹುಲ್ಲನ್ನ ಅಥವಾ ಸೊಪ್ಪನ್ನೇನಾದ್ರೂ ತಿಂದಿತ್ತ, ಇವೆಲ್ಲವೂ ಕೂಡ ಈಗ ದೊಡ್ಡ ಪ್ರಶ್ನೆ ಆಗಿದೆ. ಒಂದಲ್ಲ ಹುಲಿ ಸಾವನ್ನಪ್ಪಿರೋದು, ಹುಲಿ ತಾಯಿ ಹುಲಿ ಜೊತೆಗೆ ಮರಿಗಳು ಕೂಡ ಸಾವನ್ನಪ್ಪಿದ್ವು. ದೊಡ್ಡ ಆತಂಕ ಇದು. ಹೇಗಾಯ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇರಲಿಲ್ಲ. ಮತ್ತೊಂದೇನಪ್ಪಾ ಅಂತ ಹೇಳಿದ್ರೆ 3 ದಿನದ ಹಿಂದೆಯೇ ಹುಲಿಗಳು ಸತ್ತಿದ್ವು. ನಮಗೆ ಗೊತ್ತಾಗಿರುವಂತಹ ವಿಚಾರ ಲೇಟ್ ಆಗಿ, ಕಾರಣ ಅಲ್ಲಿ ಅದೇ ಗಸ್ತು ತಿರುಗ್ತಾ ಇರೋರು ಇರ್ಲಿಲ್ವಂತೆ, ರಜೆ ಮೇಲಿದ್ರಂತೆ. ಈಗ ಹಸು ಯಾರ್ದು, ಎಲ್ಲಿಂದ ಬಂತು, ಒಂದು ಪ್ರಶ್ನೆ ಬೇಕು. ಆ ಹಸುವಿನ ಓನರ್ ಯಾರು ಅನ್ನುವಂಥದ್ದು, ಸಾಕಿರೋರು ನಮ್ಮ ರಾಜ್ಯದ ಅಥವಾ ಪಕ್ಕದ ರಾಜ್ಯದ, ಇದರಿಂದ ಬೇರೆ ಇನ್ನೇನಾದ್ರೂ ಇದೆಯಾ, ಇವೆಲ್ಲವೂ ಕೂಡ ಗೊತ್ತಾಗೋಗ್ಬೇಕಾಗಿದೆ. ಹುಲಿಗಳ ನಿಗೂಢ ಸಾವಿಗೆ ಪ್ರಶ್ನೆ ಇನ್ನೂ ಸಿಕ್ಕಿಲ್ಲ. ಬಟ್ ಒಂದಂತೂ ಕನ್ಫರ್ಮ್, ಅದು ಲ್ಯಾಬ್ ಟೆಸ್ಟ್ ಅಲ್ಲಿ ಗೊತ್ತಾಗಿರೋದು, ವಿಷ ಪ್ರಾಶನ ಆಗಿರುವಂತಹ ಮಾಂಸವನ್ನ ಹುಲಿಗಳು ಬೇಟೆಯಾಡಿ ತಿಂದಿವೆ, ಅಂದ್ರೆ ಹಸುವನ್ನ ಬೇಟೆಯಾಡಿ ತಿಂದಿವೆ ಅಂತ. ಕಾದ್ ನೋಡೋಣ ನೆಕ್ಸ್ಟ್ ರಿಪೋರ್ಟ್ ಏನ್ ಸಿಗತ್ತೆ, ಯಾವ ವಿಷ ಅದು, ಏನು ಎತ್ತ